ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ದಿಲೀಪ್ ಶೆಟ್ಟಿ. ಎಲ್ಲರೂ ಅನ್ಕೊಂತಿರ್ಬೋದು ಏನು ಇದು ಒಂದು ವಿಶೇಷ ವಿಡಿಯೋ ಹಾಕಿದ್ದೀನಿ ಅಂತ. ನಾವೆಲ್ಲರೂ ಇವತ್ತು ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಏನಪ್ಪ ಅದು ಅಂತ ಹೇಳಿದ್ರೆ, ಕನಕಪುರ ತಾಲೂಕು ಅಲ್ಲಿಂದ ಒಂದು 24 ಕಿಲೋಮೀಟ್ರು ಇರುವಂತಹ ಹೊಸದುರ್ಗ ಗ್ರಾಮ, ಅಲ್ಲಿ ಶ್ರೀರಾಮದೇವರ ಬೆಟ್ಟ ಇದೆ. ಆ ಬೆಟ್ಟದ ಮೇಲಕ್ಕೆ ನಾವೊಂದು ಗರುಡಗಂಬನ ಸಾಗಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಿದ್ರ ವಿಶೇಷ ಅಂತ ಹೇಳಿದ್ರೆ, ಸಮುದ್ರ ಮಟ್ಟದಿಂದ 3800 ಅಡಿ ಎತ್ತರ ಇರುವಂತಹ ಒಂದು ಬೆಟ್ಟಕ್ಕೆ ನಾವು ಇವತ್ತು ಗರುಡಗಂಬವನ್ನು ಸಾಗಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರಯತ್ನಕ್ಕೆ ಹೊಸದುರ್ಗ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ನಮಗೆ ಒಂದು ಸಾಥ್ ಕೊಟ್ಟು ಇವತ್ತು ಗರುಡಗಂಬನ ಸಾಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಗರುಡ ಕಂಬವನ್ನು ಸಾಗಿಸುವಂಥದ್ದು ಸಾಮಾನ್ಯ ವಿಚಾರ ಅಲ್ಲ. ಯಾಕಂತ ಹೇಳಿದ್ರೆ, ನಾವು ಒಂದು ಬೆಟ್ಟದ ಮೇಲೆ ಏನು ಹೋಗ್ತಾ ಇದ್ದೀವಿ, ಆ ದಾರಿ ಬಂದು ಸಾಮಾನ್ಯವಾಗಿಲ್ಲ. ಹೇಳ್ಬೇಕಂದ್ರೆ ಕಲ್ಲು ಮುಳ್ಳು ಹಾಗೂ ಸುತ್ತಮುತ್ತ ಒಂದಷ್ಟು ಕರ್ವ್ಗಳು, ಎಲ್ಲ ಥರ ಒಂದು ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಆದರೂ ನಾವೆಲ್ಲ ಶ್ರೀರಾಮನ್ನ ಭಾರ ಹಾಕಿ ಆಂಜನೇಯನೇ ನಮ್ಮೆಲ್ಲರನ್ನೂ ಕೂಡ ಅಲ್ಲಿಗೆ ತಲುಪಿಸೋ ಒಂದು ಶಕ್ತಿನ ತುಂಬ್ತಾನೆ ಅಂತೇಳಿ ನಾವೆಲ್ಲರೂ ಕೂಡ ಇವಾಗ ಹೊರಡ್ತಾ ಇದ್ದೀವಿ. ಮತ್ತು ಈ ಗರುಡಗಂಬದ ವಿಶೇಷ ಏನಂದರೆ, ಇದನ್ನು ಬನ್ನಿ ಮರದಲ್ಲಿ ಮಾಡಿರುವಂಥದ್ದು. ಸುಮಾರು 25 ಅಡಿ ಉದ್ದ ಇರುವಂತಹ ಒಂದು ಗರುಡಗಂಬ ಹಾಗೂ ತುಂಬಾ ಭಾರ ಇದೆ. ನಮಗೆ ಸಾಮಾನ್ಯ ರಸ್ತೆಗಳಾಗಿದ್ದರೆ ಆರಾಮಾಗಿ ತೊಗೊಂಡು ಹೋಗ್ಬಿಡ್ಬೋದಿತ್ತು, ಆದರೆ ಬೆಟ್ಟದ ಮೇಲೆ ತೊಗೊಂಡು ಹೋಗ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ, ಸುಮಾರು 3800 ಅಡಿ ಎತ್ತರ ಇರುವಂತಹ ಬೆಟ್ಟ ಸಮುದ್ರ ಮಟ್ಟದಿಂದ. ಆ ಒಂದು ಬೆಟ್ಟಕ್ಕೆ ನಾವು 25 ಅಡಿಯ ಒಂದು ಗರುಡಗಂಬನ ಸಾಗಿಸ್ತಾ ಇದ್ದೀವಿ ಅಂತ ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಇದೊಂದು ಐತಿಹಾಸಿಕ ಕ್ಷಣ ಅಂತಲೇ ಹೇಳ್ಬೋದು. ಈ ಒಂದು ದೃಶ್ಯ ನೋಡೋದಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ ಅಂತ ಅನ್ನಿಸ್ತಿತ್ತು. ಯಾಕಂದರೆ ಈ ಒಂದು ದೊಡ್ಡ ಬೆಟ್ಟಕ್ಕೆ ನಾವು 25 ಅಡಿ ಇರುವಂತಹ ಒಂದು ದೊಡ್ಡ ಗರುಡಗಂಬವನ್ನು ಸಾಗಿಸ್ತಾ ಇದ್ದೀವಿ. ಅದು ಎಲ್ಲರೂ ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಕೂಡ ಶ್ರೀರಾಮ ಶ್ರೀರಾಮ ಗೋವಿಂದ ಗೋವಿಂದ ಅಂತೇಳಿ ಜೈಕಾರ ಹಾಕ್ಕೊಂಡು, ಯಾವುದೇ ರೀತಿ ಕಷ್ಟಗಳನ್ನ ನೋಡದೆ, ಯಾವುದೇ ರೀತಿ ಒಂದು ಭಾರ ಆಗ್ತಾ ಇದೆ ಅನ್ನೋದನ್ನು ಕೂಡ ಯೋಚನೆ ಮಾಡದೆ, ರಾಮನ ಜ್ಞಾನ ಮಾಡ್ತಾ ಬೆಟ್ಟದಲ್ಲಿರುವಂಥ ಕಲ್ಲು ಮುಳ್ಳು ಏನನ್ನೂ ನೋಡದೆ ಅದನ್ನು ಒಂದು ಹೂವು ಎತ್ಕೊಂಡ್ಬರೋ ಥರ ಎತ್ಕೊಂಡು ಬರ್ತಾ ಇದ್ದಾರೆ. ನನಗಂತೂ ಇದು ಒಂದು ಮೈ ರೋಮಾಂಚನ ಅನ್ನೋ ಒಂದು ದೃಶ್ಯನ ನಾನು ನೋಡಿದೆ ಇವತ್ತು. ನಮ್ಮ ಪೂರ್ವಿಕರು ಮೇಲ್ಗಡೆ ಒಂದು ಶ್ರೀರಾಮನ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ಅವರು ಈ ರೀತಿ ಒಂದಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು. ಆದರೆ ಅದು ನಮ್ಮ ಜನ್ರೇಷನಲ್ಲಿ ನಾವು ಯಾರೂ ನೋಡಿರಲಿಲ್ಲ. ಆದರೆ ನಮ್ಮ ಜನ್ರೇಷನಲ್ಲಿ ಇದೇ ಮೊದಲು ಅದು ಈ ಒಂದು ಬೃಹದಾಕಾರದಾಗಿರುವಂತಹ 25 ಅಡಿಯ ಒಂದು ಗರುಡಗಂಬವನ್ನು ಒಂದು ಬೆಟ್ಟದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ತೊಗೊಂಡು ಹೋಗ್ತಾ ಇರೋವಂಥದ್ದು. ಇಲ್ಲಿ ಸಾಕಷ್ಟು ಜನರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮತ್ತೆಲ್ಲರೂ ಕೂಡ ರಾಮನ ಭಕ್ತರೇ, ಎಲ್ಲರೂ ಶ್ರೀರಾಮನ ನೆನೆಯುತ್ತಾ ಗೋವಿಂದ ಅಂತೇಳಿ ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ. ಆದರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಯಾರು ಒಂದು ಅಂಜಿಕೆ ಇಲ್ಲದೆ ಬರ್ತಾ ಇದ್ದಾರೆ, ಮತ್ತು ಯಾವುದೇ ರೀತಿ ಭಯ ಇಲ್ಲದೆ, ಒಂದು ಏನೋ ಕಷ್ಟಪಟ್ಟು ಎತ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಒಂದು ಯಾವುದೇ ರೀತಿ ಭಾವನೆ ಇಲ್ಲದೆ ಎಲ್ಲರೂ ಖುಷಿಯಿಂದ ಈ ಒಂದು ಕಾರ್ಯಕ್ಕೆ ಪಾಲ್ಗೊಂಡಿದ್ದಾರೆ. ಎಲ್ಲರ ಮುಖದಲ್ಲಿ ಸಂತೋಷ ಮತ್ತು ಸಂಭ್ರಮವೂ ಕೂಡ ಕಾಣ್ತಾ ಇದೆ. ಯಾಕಂದರೆ ನಾವು ಬೆಟ್ಟಕ್ಕೆ ಗರುಡಗಂಬ ಎತ್ಕೊಂಡು ಹೋಗುವಂತಹ ಒಂದು ಅದೃಷ್ಟ ಮತ್ತು ಅವಕಾಶ ಸಿಕ್ಕಿದೆ ಅನ್ನೋರ ಎಲ್ಲರ ಒಂದು ಮನೋಭಾವನೆಯಾಗಿದೆ. ಈ ಕ್ಷಣದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಓಡುತ್ತಿರುವುದು ಒಂದೇ ಒಂದು, ಶ್ರೀರಾಮ ಶ್ರೀರಾಮ ಶ್ರೀರಾಮ, ಗೋವಿಂದ ಗೋವಿಂದ ಗೋವಿಂದ. ಶ್ರೀರಾಮ ಎಲ್ಲವೂ ನೀನೆ, ಸರ್ವವೂ ನೀನೆ, ಸಕಲವೂ ನೀನೆ, ವಿಶ್ವವೂ ನೀನೆ, ಇಡೀ ಪ್ರಪಂಚವೂ ನೀನೆ ಅಂತ ಎಲ್ಲರ ಮನಸ್ಸಿನಲ್ಲಿ ಶ್ರೀರಾಮನ ಸ್ಮರಣೆ ಮಾಡುತ್ತಾ ಈ 25 ಅಡಿಯ ಒಂದು ಗರುಡಗಂಬವನ್ನು ಮೇಲಕ್ಕೆ ಸಾಗಿಸುವಂಥ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಈ ಒಂದು ದೃಶ್ಯ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು. ಈ ಸಂದರ್ಭದಲ್ಲಿ ನಾನೊಂದು ವಿಚಾರನ ನಿಮ್ಮೆಲ್ಲರ ಮುಂದೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಈ ಹೊಸದುರ್ಗ ಗ್ರಾಮದಲ್ಲಿ ಏನು ಶ್ರೀರಾಮದೇವರ ಬೆಟ್ಟ ಇದೆ, ಅಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿ ಶ್ರೀರಾಮನನ್ನು ಪೂಜೆ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ತ್ರೇತಾಯುಗದಲ್ಲಿ ಶ್ರೀರಾಮ ಸೀತಾಮಾತೆಯನ್ನು ಹುಡ್ಕೊಳ್ತಾ ಹೋಗುವಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಹಾಗೂ ಆಂಜನೇಯರ ಸಮೇತವಾಗಿ ಈ ಬೆಟ್ಟಕ್ಕೆ ಬಂದು ಹೋದಂತಹ ಒಂದು ಇತಿಹಾಸ ಇದೆ ಮತ್ತು ಉಲ್ಲೇಖ ಇದೆ. ಈ ಬೆಟ್ಟದಲ್ಲಿ ಋಷಿಮುನಿಗಳು ವಾಸವಾಗಿರ್ತಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ಕುರುಹುಗಳು ಈಗೂ ಕೂಡ ನಮ್ಮ ರಾಮದೇವರ ಬೆಟ್ಟದಲ್ಲಿದೆ. ರಾಮದೇವರು ಸೀತಾಮಾತೆಯನ್ನು ಹುಡುಕುತ್ತಾ ಹೋಗುವ ಸಂದರ್ಭದಲ್ಲಿ ಋಷಿಮುನಿಗಳ ಆವಾಹನದ ಮೇರೆಗೆ ಈ ಬೆಟ್ಟಕ್ಕೆ ಬರ್ತಾರೆ. ಬಂದಂಥ ನಂತರವೇ ಈ ಬೆಟ್ಟವು ಶ್ರೀರಾಮದೇವರ ಬೆಟ್ಟ ಅಂತೇಳಿ ಆಯಿತು. ಅದಾದ ನಂತರ
ಪಾಳೆಗಾರರು ಈ ಬೆಟ್ಟದಲ್ಲಿ ವಾಸವಾಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಬೆಟ್ಟದ ಮೇಲೆ ಶ್ರೀರಾಮ ದೇವಸ್ಥಾನದ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಬರ್ತಾರೆ. ಅದಾದ ನಂತರ ಗ್ರಾಮಸ್ಥರು ಇಲ್ಲಿನ ಆದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಕೈ ಜೋಡಿಸಿ ಶ್ರೀರಾಮನ ಒಂದು ಕೃಪೆಗೆ ಪಾತ್ರರಾಗ್ತಾ ಬರ್ತಿದ್ದಾರೆ. ಸಾಕ್ಷಾತ್ ಶ್ರೀರಾಮ ದೇವರ ಪಾದ ಇಟ್ಟಂತಹ ಪುಣ್ಯ ಭೂಮಿ ನಮ್ಮದು. ಈ ಹೊಸದುರ್ಗ ಗ್ರಾಮದಲ್ಲಿ ನಾವೆಲ್ಲರೂ ಜನಿಸಿರುವುದೇ ನಮ್ಮೆಲ್ಲರ ಒಂದು ಅದೃಷ್ಟ, ಒಂದು ಭಾಗ್ಯ. ಶ್ರೀರಾಮ, ಲಕ್ಷ್ಮಣ, ಆಂಜನೇಯ ಆ ಎಲ್ಲ ದೇವರು ಓಡಾಡಿರುವಂತಹ ಭೂಮಿಯಲ್ಲಿ ನಾವಿಂದು ಓಡಾಡುತ್ತಿರುವುದು ನಮ್ಮೆಷ್ಟು ಜನ್ಮಗಳ ಪುಣ್ಯವೋ ಅದನ್ನು ಹೇಳೋದಕ್ಕೂ ಅಸಾಧ್ಯವಾದಷ್ಟು ಖುಷಿ, ಸಂತೋಷ ನಮ್ಮಲ್ಲಿದೆ. ನೋಡಿ, ಮಾತಾಡ್ತಾ ನಾವು 25 ಅಡಿಯ ಗರುಡಗಂಬವನ್ನು ಬೆಟ್ಟದ ತುದಿಗೆ ತಗೊಂಡೇ ಬಂದ್ಬಿಟ್ವಿ. ನಿಜಕ್ಕೂ ಇದು ಹೊಸದುರ್ಗದ ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು. ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಒಂದು ಸುದಿನ ಅಂದರೆ ಅದು ಈ ದಿನವೇ. ಯಾಕಂತ ಹೇಳಿದ್ರೆ ಬೆಟ್ಟ ಅಂತ ಹೇಳಿದ್ರೆ ನಮಗೆ ಸಾಮಾನ್ಯ ದಾರಿ ಇರೋದೇ ಇಲ್ಲ. ಕಲ್ಲು, ಮುಳ್ಳು, ತಿರುವುಗಳು ಹಾಗೂ ಆ ಗರುಡಗಂಬ 25 ಅಡಿ ಮತ್ತು ಎಷ್ಟು ತೂಕ ಇರುತ್ತೆ ಅದನ್ನು ಎಲ್ಲ ಜನರು ಒಂದು ಹೂವಿನಂತೆ ತೆಗೆದುಕೊಂಡು ಬೆಟ್ಟದ ತುದಿಗೆ ಬಂದೇ ಬಿಟ್ಟರು. ಶ್ರೀರಾಮನ ಒಂದು ದೇವಸ್ಥಾನದ ಮುಂದೆ ಪ್ರತಿಷ್ಠಾಪನೆ ಮಾಡುವ ಒಂದು ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಇದನ್ನೆಲ್ಲ ನೋಡಿರುವಂತಹ ನಾವೇ ಅದೃಷ್ಟವಂತರು, ಪುಣ್ಯವಂತರು, ಶ್ರೇಷ್ಠವಂತರು ಅಂತ ಇದನ್ನು ಹೆಮ್ಮೆಯಿಂದ ಹೇಳ್ಕೋಬೋದು. ಇದೇ ಅಲ್ಲವೇ ದೇವರ ಶಕ್ತಿ ಅಂತ ಹೇಳೋದು. ದೇವರಿಲ್ಲ ಅಂತಾರೆ. ದೇವರ ಒಂದು ಅನುಗ್ರಹ ಇಲ್ಲ ಅಂದಿದ್ರೆ ನಾವು ಇಷ್ಟು ಒಂದು ದೊಡ್ಡ ಕಂಬವನ್ನು ಹೇಗೆ ಮೇಲೆ ತೆಗೆದುಕೊಂಡು ಬರೋದಕ್ಕಾಗ್ತದೆ ಅಂತ ನೀವೇ ಯೋಚನೆ ಮಾಡಿ. ನೋಡಿ, ಇದೇ ಶ್ರೀರಾಮನ ದೇವಸ್ಥಾನ. ಅಲ್ಲಿ ಶ್ರೀರಾಮ, ಲಕ್ಷ್ಮಣ, ಆಂಜನೇಯ ಹಾಗೂ ಚಕ್ರದ ಒಂದು ವಿಗ್ರಹ ಇದೆ. ಅದರ ವಿಶೇಷ ಏನೆಂದರೆ ಅದು ಕೂಡ ಒಂದು ಕಲ್ಲಿನ ಕಂಬದಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಶ್ರೀರಾಮ, ಲಕ್ಷ್ಮಣ, ಆಂಜನೇಯ ಮತ್ತು ಚಕ್ರ. ಸೀತಾಮಾತೆಯ ವಿಗ್ರಹ ಯಾಕಿಲ್ಲ ಅಂತ ಅಂದರೆ ಅವರು ಸೀತಾಮಾತೆಯನ್ನು ಹುಡ್ಕೊಂಡೇ ನಮ್ಮೂರಿಗೆ ಬಂದಿರುವಂಥದ್ದು. ರಾಮ, ಲಕ್ಷ್ಮಣ, ಆಂಜನೇಯ. ಹಾಗಾಗಿ ಅವರ 3 ಜನರ ನೆನಪಿಗೋಸ್ಕರ ಆ 3 ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ನೀವು ಕೂಡ ನಮ್ಮ ರಾಮದೇವರ ಬೆಟ್ಟಕ್ಕೆ ಬನ್ನಿ, ಶ್ರೀರಾಮನ ಆಶೀರ್ವಾದ ಪಡೆದುಕೊಳ್ಳಿ. ಮತ್ತು ಇಲ್ಲಿ ಶ್ರೀರಾಮ ಬಂದು ಹೋದಂತಹ ನೆನಪಿಗೆ ಇರುವಂತಹ ಕುರುಹುಗಳನ್ನೆಲ್ಲ ನೀವು ಕೂಡ ನೋಡ್ಬೋದು ಮತ್ತು ನೀವು ಕೂಡ ಧನ್ಯರಾಗ್ಬೋದು. ನೋಡಿ, ಕೊನೆಗೂ 25 ಅಡಿಯ ಗರುಡಗಂಬವನ್ನು ಶ್ರೀರಾಮ ದೇವರ ಬೆಟ್ಟದ ತುದಿಗೆ ನಾವು ಎಲ್ಲರೂ ಕೂಡ ತೆಗೆದುಕೊಂಡು ಬಂದಿದ್ದೀವಿ. ಇದಕ್ಕೆ ಸಹಕಾರ ನೀಡಿರುವಂತಹ ಹೊಸದುರ್ಗ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಅದು ಗರುಡಗಂಬವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಜಾಗ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲೇ ಗರುಡಗಂಬನ ಪ್ರತಿಷ್ಠಾಪನೆ ಮಾಡೋದು. ಹಾಗೆ ಇದೆ ಶ್ರೀರಾಮನ ಒಂದು ಮೂಲ ವಿಗ್ರಹ, ಕಂಬದಲ್ಲಿ ಕೆತ್ತಿರುವಂತಹ ಶ್ರೀರಾಮ. ಅಕ್ಕಪಕ್ಕದಲ್ಲಿ ಲಕ್ಷ್ಮಣ ಮತ್ತು ಆಂಜನೇಯ ವಿಗ್ರಹವೂ ಕೂಡ ಇದೆ. ನೀವು ಕೂಡ ಭೇಟಿ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವೆಲ್ಲರೂ ಶ್ರೀರಾಮನ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.